ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಸಮಸ್ತ ನಾಡಿನ ಜನತೆಗೆ ಮತ್ತು ಕುಂಭ ರಾಶಿಯವರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನಿವಾಗ ಕುಂಭರಾಶಿ ಯುಗಾದಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವಾಗ ನೋಡೋಣ ಕುಂಭರಾಶಿ ಬಗ್ಗೆ. ಕುಂಭರಾಶಿಯವರ ಯುಗಾದಿ ವರ್ಷ ಭವಿಷ್ಯದ ವಿಡಿಯೋಗೆ ಎಲ್ಲ ಕುಂಭರಾಶಿಯವರಿಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಕುಂಭರಾಶಿಯ ಪ್ರತಿಯೊಬ್ಬರಿಗೂ ಸಹ ವೀಕ್ಷಕರಿಗೆ ಯುಗಾದಿ ಪರಾಭವ ನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹೊಸ ವರ್ಷ ಹೊಸ ಹರ್ಷವನ್ನು ತರಲಿ. ಬೇವು ಬೆಲ್ಲದಲ್ಲಿ ಬೇವು ಕಡಿಮೆ ಆಗಲಿ, ಬೆಲ್ಲ ಜಾಸ್ತಿ ಆಗಲಿ, ಸಿಹಿ ಜಾಸ್ತಿ ಆಗಲಿ. ನಿಮಗೆ ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್. ಈ ವಿಡಿಯೋದಲ್ಲಿ ಸಂಪೂರ್ಣ ವರ್ಷ ಭವಿಷ್ಯ, ಆದಾಯವೇ ಎಲ್ಲದನ್ನೂ ಸಹ ತಿಳಿಸಲಿದ್ದೇನೆ. ಸೊ ದಯವಿಟ್ಟು ಒಂದು ಸಹಾಯವನ್ನು ಮಾಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಇದು ಸಹಾಯ ಮಾಡಿದಂಗೆ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಮೂಲಕ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಆದಷ್ಟು ಜಾಸ್ತಿ ಈ ಒಂದು ವಿಡಿಯೋನ ಶೇರ್ ಮಾಡಿಬಿಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಪರಾಭವ ನಾಮ ಸಂವತ್ಸರ, ಅದರಲ್ಲಿ ಕುಂಭರಾಶಿಯವರ ಆದಾಯ 13, ವ್ಯಯ 11, ರಾಜಮರ್ಯಾದೆ 7, ಅವಮಾನ 2. ಆದ್ದರಿಂದ ಬಹಳ ಚೆನ್ನಾಗಿದೆ. ಆದಾಯ ಬರೀ 2 ಪಾಯಿಂಟ್ ಚೆನ್ನಾಗಿದೆ. ಬಟ್ ರಾಜಮರ್ಯಾದೆ, ಗೌರವ ಮರ್ಯಾದೆಗಳು ನಿಮಗೆ ತುಂಬ ಚೆನ್ನಾಗಿದೆ. ನಿಮಗೆ ಹೆಚ್ಚು ಕಡಿಮೆ 5 ಪಾಯಿಂಟ್ಸ್ ಜಾಸ್ತಿ ಇದೆ. ಅವಮಾನಕ್ಕಿಂತ ಒಳ್ಳೆಯದಾಗಲಿ. ಇನ್ನು ಪರಾಭವ ನಾಮ ಸಂವತ್ಸರವು ಕುಂಭರಾಶಿಯವರಿಗೆ ಪ್ರಗತಿ, ಹೊಸ ಆಲೋಚನೆಗಳು ಮತ್ತು ಸಾಧನೆಯ ವರ್ಷವಾಗಿರುತ್ತೆ. ಅಂತ ಆದಾಯದಲ್ಲಿ ಏರಿಕೆ ಕಂಡುಬರುತ್ತೆ. ಹೊಸ ವ್ಯವಹಾರ, ತಂತ್ರಜ್ಞಾನ ಅಥವಾ ಸೃಜನಾತ್ಮಕ ಕಾರ್ಯಗಳಿಂದ ಲಾಭವಾಗಿರುತ್ತೆ. ಖರ್ಚು ನಿಯಂತ್ರಣದಲ್ಲಿ ಇರುವುದರಿಂದ ಉಳಿತಾಯ ಹೆಚ್ಚಾಗುತ್ತೆ. ದೀರ್ಘಕಾಲಿಕ ಹೂಡಿಕೆಗಳು ಉತ್ತಮ ಫಲವನ್ನು ನೀಡುವಂತಹ ಸೂಚನೆಗಳಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಪದೋನ್ನತಿ ಎಂದರೆ ಪ್ರಮೋಷನ್ ಅಥವಾ ಪ್ರಮುಖ ಜವಾಬ್ದಾರಿಗಳು ಸಹ ನಿಮಗೆ ಸಿಗಬಹುದು. ನಿಮ್ಮ ಹೊಸ ಆಲೋಚನೆಗಳು ಮತ್ತು ವಿಭಿನ್ನ ದೃಷ್ಟಿಕೋನ ಮೇಲಧಿಕಾರಿಗಳ ಗಮನ ಸೆಳೆಯುವುದರಲ್ಲಂತೂ ಸಂಶಯ ಇಲ್ಲ. ವಿದೇಶ ಸಂಬಂಧಿತ ಕೆಲಸ ಕಾರ್ಯಗಳು ಅಥವಾ ಆನ್ಲೈನ್ ವ್ಯವಹಾರಗಳು ಯಶಸ್ಸು ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೊಸ ಪಾಲುದಾರಿಕೆ ಮತ್ತು ವಿಸ್ತರಣೆ ಅವಕಾಶಗಳು ಇನ್ವೆಸ್ಟ್ಮೆಂಟ್ ಬರಬಹುದು. ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವರಿಗೂ ತುಂಬ ಅನುಕೂಲ ಆಗುತ್ತೆ. ನಿಮ್ಮ ಬಿಸ್ನೆಸ್ನ ವಿಸ್ತಾರ ಮಾಡ್ತೀರಾ, ಇನ್ನೂ ಚೆನ್ನಾಗಿದೆ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಪರಸ್ಪರ ಗೌರವ ವೃದ್ಧಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ ಉತ್ತಮ ಫಲ ಹಾಗೂ ಉನ್ನತ ಶಿಕ್ಷಣ ಅವಕಾಶಗಳು ಸಿಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೂ ಸಹ ನಿದ್ರಾಭಂಗ, ಸ್ವಲ್ಪ ನಿದ್ರೆ ಕಡಿಮೆ ಇರುತ್ತೆ. ಈ ವರ್ಷದಲ್ಲಿ ಮಾನಸಿಕ ಒತ್ತಡ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನು ತಪ್ಪಿಸುವಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಪ್ರಾಣಾಯಾಮ, ಧ್ಯಾನ, ಯೋಗ ಇದೆಲ್ಲ ನಿಮಗೆ ತುಂಬ ಉಪಕಾರಿಯಾಗಿರುತ್ತೆ. ಇನ್ನು ಗುರುಪೂಜೆ, ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು, ದಾನ ಧರ್ಮಾದಿಗಳು ಹೆಚ್ಚು ಶುಭ ಫಲಗಳನ್ನು ನಿಮಗೆ ಕೊಡುತ್ತೆ. ಶತ್ರುಗಳ ಮೇಲೆ ಜಯ ಸಾಧಿಸಿ ನಿಮ್ಮ ಸ್ಥಾನಮಾನವನ್ನು ಮತ್ತಷ್ಟು ಬಲಪಡಿಸಿಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಆದರೆ ಅದನ್ನು ಆಗಬೇಕು ಅಂದರೆ ಗುರುವಿನ ಆರಾಧನೆ, ಕುಂಭರಾಶಿಯವರು ಗುರುವಿನ ಆರಾಧನೆ ಮಾಡಿಕೊಂಡ್ರೆ ಶತ್ರುವಿನ ಮೇಲೆ ನಿಮಗೆ ಜಯ ನೀವು ಸಾಧಿಸಬಹುದಾಗುತ್ತೆ. ನೀವು ನಿಮ್ಮ ಸ್ಥಾನಮಾನಗಳನ್ನು ಬಹಳಷ್ಟು ಬಲಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಗುರುವಿನ ಆರಾಧನೆ ಮಾಡಿ ಅಂತ ಒಟ್ಟಾರೆ ಈ ವರ್ಷ ಕುಂಭರಾಶಿಯವರಿಗೆ ಗೌರವ, ಆರ್ಥಿಕ ಬೆಳವಣಿಗೆ ಮತ್ತು ಸಮಗ್ರ ಯಶಸ್ವಿ ತರುವಂಥ ಶ್ರೇಷ್ಠವಾದಂಥ ಸಂವತ್ಸರವಾಗಿ ಬಿಡುತ್ತೆ ಅಂತ ನಿಮ್ಮ ಕೈಯಲ್ಲೇ ಇದೆ. ಮಾಡಿಕೊಳ್ಳತಕ್ಕಂಥ ಪರಿಹಾರಾದಿ ಅದಿಯಲ್ಲಿ ನಾಳೆ ಯುಗಾದಿ ಹಬ್ಬ ಹಿಂದೆ ನೀವು ಇದಕ್ಕೆ ಸಿದ್ಧತೆಯಾಗಿ ಪರಿಹಾರ, ವಿಶೇಷ ದೇವತಾರಾಧನೆ ಮಾಡತಕ್ಕಂಥದ್ದು ಉತ್ತಮ ಅಲ್ವೇ? ಸೊ ಅಂತಹ ವಿಶೇಷ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಕುಂಭರಾಶಿಯವರಿಗೋಸ್ಕರ ಮಾರ್ಚ್ 29 19ನೇ ತಾರೀಕು ಯುಗಾದಿ ಅಮಾವಾಸ್ಯೆ. ಹೌದು, ಯುಗಾದಿ ಹಬ್ಬವು ಹೌದು. ಅವತ್ತು 19ನೇ ತಾರೀಕು ಬೆಳಗ್ಗೆ ಸ್ವಲ್ಪ ಹೊತ್ತು ಅಮಾವಾಸ್ಯೆ. ನಂತರ ಪರಾಭವ ನಾಮ ಸಂವತ್ಸರ, ಹೊಸ ವರ್ಷ ಯುಗಾದಿ ಮೊದಲೇ ಪಾಡ್ಯ ಶುರುವಾಗಿ ಬಿಡುತ್ತೆ. ಆದರೆ ಮರುದಿನ ನೋಡೋಣ ಮರುದಿನ ಸೂರ್ಯೋದಯಕ್ಕೆ ಬಿದಿಗೆ ಬಂದು ಬಿಟ್ಟಿದೆ. ಆದ್ದರಿಂದ 19ನೇ ತಾರೀಕಿಗೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥದ್ದು. ಹಾಗಾದರೆ ಅಮಾವಾಸ್ಯೆ ಯಾವಾಗ ಇದೆ? ನಿಮಗೆ ಮಾರ್ಚ್ 18ನೇ ತಾರೀಕು ಬುಧವಾರದ ದಿವಸ ಮಧ್ಯಾಹ್ನದಿಂದ ಅಥವಾ ಬೆಳಗ್ಗೆಯಿಂದ ಮಾರ್ಚ್ 19ನೇ ತಾರೀಕಿಗೆ ಬೆಳಗ್ಗೆ ಒಂದು ಸಮಯ ತನಕ ನಿಮಗೆ ಅಮಾವಾಸ್ಯೆ ಇದೆ. ಸೊ ಮಾರ್ಚ್ 18ನೇ ತಾರೀಕು ನಿಮಗೆ ಅಮಾವಾಸ್ಯೆ ಇರುತ್ತದೆ. ಯುಗಾದಿ ಹಿಂದೆ ಅಮಾವಾಸ್ಯೆ, ಸಂಪೂರ್ಣವಾದ ಪ್ಯೂರ್ ಅಮಾವಾಸ್ಯೆ ಬೇಕು ನಿಮಗೆ ಮಾರ್ಚ್ 18ನೇ ತಾರೀಕು ಸಾಯಂಕಾಲ
ಅಥವಾ ರಾತ್ರಿ ಪೂರ್ಣವಾಗಿರ್ತಕ್ಕಂಥ ಯುಗಾದಿ ಅಮಾವಾಸ್ಯೆ ಅಂತ ಹೇಳಬಹುದು. ಯುಗಾದಿ ಹಿಂದಿನ ದಿವಸದ ಅಮಾವಾಸ್ಯೆ ಅಂತ ಹೇಳಬಹುದು. ಆದ್ದರಿಂದ ನಾವು ಅವತ್ತಿನ ದಿವಸ ಅಂದರೆ ಮಾರ್ಚ್ 18ನೇ ತಾರೀಕು ಬುಧವಾರ ಸಂಜೆ ಅಮಾವಾಸ್ಯೆಯ ಪೂರ್ಣ ಅಮಾವಾಸ್ಯೆ ಸಮಯದಲ್ಲಿ ನಿಮಗೆ ಇಡೀ ಪರಾಭವನಾಮ ಸಂವತ್ಸರದ ಎಲ್ಲ ಸಮಸ್ಯೆಗಳಿಗೆ, ಅದು ವಿಶೇಷವಾಗಿ ನೆಗೆಟಿವ್ ಎನರ್ಜಿ, ಮಾಟ ಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಈ ಥರ ಎಲ್ಲ ಸಮಸ್ಯೆಗಳು, ಕೋರ್ಟ್ ಕಚೇರಿ ಇತ್ಯಾದಿ ಎಲ್ಲ ಸಮಸ್ಯೆಗಳು ವಿಶೇಷವಾದ ಪರಿಹಾರವನ್ನು ಮಾಡಿಕೊಡ್ತಾರೆ. ಅಂದರೆ ಆ ದಿನ ನೀವು ಪೂಜೆಯನ್ನು ಮಾಡಿಸ್ಕೋಬೋದು. ಯಾವುದಾದ್ರೂ ದೇವಿಯ ದೇವಸ್ಥಾನದಲ್ಲಿ ಹೋಗಿ ಹೋಮ ಹವನ ನಡೀತಾ ಇರೋ ಜಾಗದಲ್ಲಿ ನೀವು ಈ ರೀತಿ ಪೂಜೆ ಮಾಡಿಸೋದ್ರಿಂದ ಯುಗಾದಿ ಅಮಾವಾಸ್ಯೆ ಪರ್ವ ದಿನದಂದು, ಅಮಾವಾಸ್ಯೆ ಪರ್ವ ಶತ್ರು ನಿಗ್ರಹರಾಗಿ ಅಮ್ಮನವರ ಆರಾಧನೆ ಇದೆಯಲ್ಲ, ನಿಮ್ಮ ಎಲ್ಲ ಶತ್ರುಗಳು ನಿಗ್ರಹಿಸುವಂಥವರನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿ ನಿಮಗೆ ಕೊಡಲಿ ಅಂತ. ಯಾಕಂದರೆ ಮನುಷ್ಯನನ್ನು ಇಟ್ಕೋಬೋದು, ಮನುಷ್ಯನ ಮನಸ್ಸನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಅವನ ಮನಸ್ಸಲ್ಲಿ ನಿಮ್ಮ ಶತ್ರುಗಳು ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ನಡೀತಾ ಇದೆ, ನಿಮಗೆ ಬೆನ್ನಿಗೆ ಚೂರಿ ಹಾಕೋ ಎಲ್ಲ ವ್ಯವಸ್ಥೆ ಮಾಡಿಕೊಳ್ತಾ ಇದ್ದಾರಾ, ನಿಮಗೆ ಮೋಸ ಮಾಡೋ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರಾ, ಅಥವಾ ಎದುರು ಬದುರು ನಿಮ್ಮನ್ನು ಎದುರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಸೊ ಅದರಿಂದ ಈ ವಿಚಾರವಾಗಿ ಶತ್ರು ನಿಗ್ರಹರಾಗಿ ಹೋಮವನ್ನು ಮಾಡಿದರೆ, ಅದು ಯುಗಾದಿ ಅಮಾವಾಸ್ಯೆ ಪರ್ವ ದಿನದಂದೇ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಳ್ಳೆಯ ಯೋಚನೆ ಈ ಒಂದು ಯೋಚನೆ ಇರೋದಿಲ್ಲ, ಸಮಸ್ಯೆನೇ ಇರೋದಿಲ್ಲ, ಚಿಂತೆನೂ ಇರೋದಿಲ್ಲ. ಆದ್ದರಿಂದ ಶತ್ರು ನಿಗ್ರಹವಾಗಿ ಹೋಮವನ್ನು ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಆ ದಿನ ಅಷ್ಟ ದಿಗ್ಬಂಧನ ಪೂಜೆಗಳು, ಸುದರ್ಶನ ಹೋಮ ಈ ರೀತಿ ಎಲ್ಲಿ ಮಾಡ್ತಾ ಇರ್ತಾರೆ, ದೇವಿಯರ ದೇವಸ್ಥಾನದಲ್ಲಿ ಹೋಗಿ ನೀವು ಪೂಜೆ ಮಾಡಿಸಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ದಿಕ್ಕುಗಳಂದರೆ 8 ದಿಕ್ಕುಗಳಿಂದಲೂ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಉಂಟು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟ ದಿಗ್ಬಂಧನ ಮಹಾಸುದರ್ಶನ ಹೋಮ ಮಾಡಿಸ್ತಾರೆ. ಹಾಗಾಗಿ ನೀವು ಕೂಡ ಅದನ್ನು ಮಾಡಿಸ್ಕೋಬಹುದು ಸ್ನೇಹಿತರೆ. 18ನೇ ತಾರೀಕು ಬುಧವಾರ ಯುಗಾದಿ ಅಮಾವಾಸ್ಯೆ ಪರ್ವ ದಿನದಂದು ಅಮಾವಾಸ್ಯೆ ನಿಷೇಧ ಸಂಧ್ಯಾಕಾಲ, ಸಾಯಂಕಾಲ, ರಾತ್ರಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಶತ್ರು ನಿಗ್ರಹವಾಗಿ ಹೋಮ, ಅಷ್ಟದಿಗ್ಬಂಧನ, ಮಹಾಸುದರ್ಶನ ಹೋಮ ಎಲ್ಲ ಕೂಡ ಮಾಡಿಸ್ಕೋಬಹುದು. ನಿಮ್ಮ ಹೆಸರಲ್ಲಿ ಶಾಂತಿ ಹೋಮ ಮತ್ತು ಎಲ್ಲ ಮಾಡಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಕುಂಕುಮಾರ್ಚನೆ ದೇವಿಯರಿಗೆ ಮಾಡಿಸೋದು, ಪ್ರಸಾದ ಮತ್ತು ಪೂಜೆಗಳನ್ನು ಮಾಡಿಸ್ಕೊಳ್ಳಿ. ಮತ್ತು ಈ ರಕ್ಷಾ ಉಂಗುರ ಕೂಡ ಹಾಕ್ಕೋಬೋದು ನೀವು ಸ್ನೇಹಿತರೆ. ಮತ್ತು ಬುಧವಾರ ಆಗಿರುತ್ತೆ 19 ಗುರುವಾರ, ಅವತ್ತಿನ ದಿವಸವೇ ನಾವು ರಾತ್ರಿ ನಮಗೆ ಅಂದರೆ ಅವತ್ತು ಗುರುವಾರ ಬೆಳಗ್ಗೆನೇ ಹಬ್ಬ ಬಂದಿರೋದ್ರಿಂದ ನೀವು ಬುಧವಾರ ಅಮಾವಾಸ್ಯೆನ ಆಚರಣೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಯುಗಾದಿ ಹಬ್ಬ ಬಂದಿರೋದು ಗುರುವಾರದ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ನಾವು ಎಣ್ಣೆ ಸ್ನಾನಗಳನ್ನು ಮಾಡಿ, ನಾವು ಹಿಂದೂಗಳು ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಪೂಜೆಯನ್ನು ಮಾಡಿಕೊಂಡು ಬೇವು ಬೆಲ್ಲನ ಹಂಚೋದು ನಮ್ಮ ಶುಭ ಸಂಕೇತ ಹಬ್ಬದಲ್ಲಿ. ಅಂದರೆ ಹೊಸ ವರ್ಷ ನಮಗೆ ಇವಾಗ ಆಗಿರೋದ್ರಿಂದ ನಾವು ಈ ಯುಗಾದಿ ಹಬ್ಬನ ಹೊಸ ವರ್ಷದ ಆಚರಿಸೋಣ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಯುಗಾದಿ ನಿಮಗೆ ಅಂದರೆ ಪರಾಭವ ನಾಮ ಸಂವತ್ಸರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಮತ್ತೆ ತಿಳಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ ಸ್ನೇಹಿತರೆ.